Welcome to Film Beat Kannada, and I'm studying in third standard. ಮಾತಾಡಿ ನೀವು ಸುಮ್ಮನೆ ಅದು ಇದು ಓದೋದು ಅದ್ರಲ್ಲಿ ಏನ್ ಫನ್ ಇರುತ್ತೆ. ಕನ್ನಡ ನಾಡಿನ ಹೆಮ್ಮೆ ಪುತ್ರ ಅಯ್ಯೋ ವಿಹಾನ ಬಂದ ಅಯ್ಯೋ ಕ್ಯಾಮ್ರಾ ಏನಾದ್ರು ಸತ್ರೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಪಕ್ಕನೇ ಸಾಯ್ಬೇಕು. ಇವತ್ತು ನನ್ನ ಜೊತೆ ವಿಹಾನ್ ಸೂರ್ಯ ಇದ್ದಾರೆ. ಈಸ್ ಫ್ರಮ್ ಮೈಸೂರು. ನೀನು ಫುಲ್ ಗೋಲ್ಡನ್ ಬಾಯಾ? ಗೋಲ್ಡ್ ಆಗಿದ್ಯಾ? ಹೌದು, ನಾನು ಇವಾಗ ಗೋಲ್ಡನ್ ಸ್ಕಿಟ್ ಮಾಡ್ತಿದ್ದೀನಿ, ಅದಕ್ಕೆ ಫುಲ್ ಗೋಲ್ಡ್. ಈ ಗೋಲ್ಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಅಂತ ಗೊತ್ತಾ? ಎಂತದು ಇಲ್ಲ, ನಿಜ. ಫುಲ್ ಕಡಿಮೆ ಆಗಿದೆ ಅಂತೆ. ಎಷ್ಟು? ಒಂದು 5,000 ಆಗೈತೆ ಅಂತ ಅಷ್ಟೇ 1 ಗ್ರಾಮ್ಗೆ. ಮತ್ ನೀನ್ ಇಷ್ಟೊಂದೆಲ್ಲ ಹಾಕೊಂಡಿದ್ಯಾ? ನೀನ್ ಫುಲ್ಲು ರಿಚ್ಚಾ? ರಿಚ್ ಮ್ಯಾನ್, ರಿಚ್ ಕಿಡ್. ಹೆಂಗೆ ನೀನ್ ಇವಾಗ? ಹಿಂಗೆ ಮೈಸೂರಲ್ಲಿ ಏನಾದ್ರೂ ಗೋಲ್ಡ್ ಬೇಕು ಅಂತಂದ್ರೆ ಇವನಿಗೆ ಹೋದ್ರೆ ಒಂದೊಂದೇ ಹಿಂಗ ಇದ್ರಲ್ಲಿ ಬರುವಂತ ಥ್ರೆಡ್ಸ್ಗಳನ್ನ ಕೊಡ್ತೀಯಾ? ಅದು ಸ್ವಲ್ಪ ಟೈಮ್ ಹಿಡಿಯತ್ತೆ. ಯಾಕೆ? ನಂಗೆ ಏನು ಗೊತ್ತು. ಮತ್ತೆ ಏನ್ ಸಮಾಚಾರ? ಎಂತದು ಇಲ್ಲ. ಯಾಕೆ? ಯಾಕೆ ಇವತ್ತು ಸ್ಕಿಟ್ಟು ಯಾವ್ದು? ನೀನ್ ಹೇಳ್ಬೇಕು ನಂಗೆ. ನೀನ್ ಹೇಳ್ಬೇಕು ನಂಗೆ. ನನಗೇನ್ ಗೊತ್ತು? ನಂಗೇನ್ ಗೊತ್ತು? ಹಂಗಾರೆ ಇದನ್ನ ಕೊಡು, ಇದು ನಾನು ಹಾಕೊಂಡು ನಾನು ಸ್ಕಿಟ್ ಮಾಡ್ತೇನೆ. ಇದನ್ನ ಕೊಡು, ನಾನು ಹಾಕೊಂಡು. ಸರಿ, ಎಕ್ಸ್ಚೇಂಜ್ ಮಾಡೋಣ ಇಬ್ರು. ಸರಿ, ಎಕ್ಸ್ಚೇಂಜ್ ಮಾಡೋದ ಇಬ್ರು. ಈಗ ಒಂದ್ ನಿಮಿಷ, ನೀನೇನ್ ಓದ್ತಿರೋದು? ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿರೋದು. ಪಾಸ್ ಆಗಿದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀನಿ. ಏನಕ್ಕೆ ಹಿಂಗೆ ಮಾತಾಡ್ತೀರಾ? ಮತ್ತೆ ನೀನು ಮತ್ತೆ ಇವತ್ತು ಇಲ್ಲಿ ಬಂದಿದ್ಯಾ? ಹೌದು, ಇನ್ನೇನು ಮಾಡೋದು, ಸ್ವಲ್ಪ ಏನಪ್ಪ ಸ್ವಲ್ಪ ಹೊತ್ತು ರಜೆ ಇರ್ಬೇಕಲ್ವಾ, ಅದಕ್ಕೆ. ಫುಲ್ ಫನ್. ಬರೀ ಬೈಯೋದು ಅದು ಇದು ಓದೋದು, ಅದ್ರಲ್ಲಿ ಏನ್ ಫನ್ ಇರುತ್ತೆ? ಸ್ವಲ್ಪ ಆಕ್ಟಿಂಗ್ ಅಲ್ಲಿ ಫನ್ ಇರ್ಬೇಕಲ್ಲಪ್ಪ, ಅದಕ್ಕೆ ಬಂದಿರೋದು. ಅದಕ್ಕೆ ಓದೋದೆಲ್ಲ ಬೇಜಾರಲ್ಲ? ಯಾರು ಓದ್ತಾರೆ ಹೋಗಂತ. ಆದ್ರೂ ನಿಮ್ಮ ಅಪ್ಪ ಅಮ್ಮ ಬೈಯಲ್ವಾ ಇದನ್ನೇ ಮಾಡು ಅಂತ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಮಾರ್ಕ್ಸ್ ನಿಂದು? ನನಗೆ 100 out of 99 ಸಿಕ್ಕಿತ್ತು. ಅಲ್ಲ, 98 ಪಾಯಿಂಟ್. ಚೆನ್ನಾಗಿ ಓದ್ತಿಯಲ್ಲ. ಮತ್ತೆ 98 ಅಂದ್ರೆ 100 ಬರ್ಬೇಕಾ? 98 ಬಂದ್ರೆ ಅಷ್ಟೊಂದಿಲ್ವಾ? ಅಪ್ಪ ಸ್ಯಾಟಿಸ್ಫೈ ಆಗಲ್ಲ. 98 ಬಂದ್ರೆ ನಂದು ಎಷ್ಟು ಗೊತ್ತಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ 100ಗೆ ಎಷ್ಟಿರ್ಬೋದು ಹೇಳು? ಒಂದು 1 ಮಾರ್ಕ್ 35. ಜಸ್ಟ್ ಪಾಸ್ ಅಮ್ಮ, ನಾವು ಜಸ್ಟ್ ಪಾಸ್ ಗೊತ್ತಾ? ಅವಾಗ್ಲೇ ಜಸ್ಟ್ ಪಾಸ್. ಮತ್ತೆ ಫುಲ್ ಪಾಸ್. ಸರಿ, ಈಗ ನಿನ್ ಫ್ರೆಂಡ್ಸ್ ಎಲ್ಲ ನಿನ್ ಟಿವಿಲಿ ಬರ್ತೀಯಲ್ಲ, ಏನ್ ಹೇಳ್ತಾರ ಅವಾಗ? ಅವಾಗ ನಾನು ಅವತ್ತು ರಜಾ ಕೊಟ್ಟಿದ್ದಾಗ ಮೈಸೂರಿಗೆ ಹೋಗ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದೆ. ಅವಾಗ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಿದ್ರು. ಏನಂತ? ಅಯ್ಯೋ ವಿಹಾನ ಬಂದ ಆ ಥರ. ಅಷ್ಟೇ ಹೇಳದ? ನೀನ್ ಅಲ್ಲೆಲ್ಲ ಡೈಲಾಗ್ ಹೊಡಿತೀಯಾ? ಜೋರಾಗಿ ಹೊಡಿತೀನಿ. ಏನಂತ? ಯಾವ್ದೋ ಒಂದು ಡೈಲಾಗ್ ಹೊಡಿತೀನಿ. ಇರ್ಲಿ, ಒಂದು ಹೊಡಿ. ನೀನ್ ಆನ್ಯುವಲ್ ಡೇಸ್ ಎಲ್ಲ ಮಾಡಿದಾಗಲ್ಲ ಫುಲ್ ಡ್ಯಾನ್ಸ್ ನಿಂದೆ ಅಂತ? ಡ್ಯಾನ್ಸ್ ಮಾಡೋದ ನಾನು ಏನೇ ಇದ್ರು ಡ್ರಾಮಾ, ಡೈರೆಕ್ಟ್ ಡ್ರಾಮಾ. ಅಲ್ಲೇ ಬಹುಮಾನ. ಹೇಳು, ಒಂದು ಡೈಲಾಗ್ ಹೇಳು ಡ್ರಾಮಾದು. ನಾನಾರ್ ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಗ್ರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿಯಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ ಇಂತಹ ದುರ್ವಿದ್ಧಿ. ನಾನೇ ಸರ್ವಶಕ್ತಿಯನ್ನು ಎಂದುಕೊಂಡ್ರೆ ಅದ್ಯಾವ ಶಕ್ತಿ ನನ್ನ ಎದುರು ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ? ಅದ್ಯಾವ ಶಕ್ತಿ ಅವರಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ? ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತೆಗ್ಗಿಸುವಂತೆ ಮಾಡಿದೆ? ಅವರೇ, ಅದೃಷ್ಟವೇ, ನನ್ನ ಕುಲವೇರಿಯಾದ ಹರಿಯಾದಿಕ್ಕಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತಾರಾಳವನ್ನು ಹೊಕ್ಕು ಅವನು ತಲೆ ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡೇ ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕ್ಕೆ ಶುಭ ಅಲ್ಲ. ಸಕ್ಕತ್. ಹಿಂಗೆ ಇದು ಯಾವಾಗ ಯಾರು ಕಲಿಸಿದ್ ನಿಂಗಿನ್ನ? ನನಗೆ ಯುವರಾಜಣ್ಣ ಅಂತ ಇದ್ರು,
ನಾನು ಒಂದು 3 months or 2 monthsಲ್ಲಿ ಕಲಿಸ್ಬಿಟ್ಟು ಡ್ರಾಮಾ ಜೂನಿಯರ್ಸ್ಗೆ ಹೋಗಿ ಕರ್ಕೊಂಡೋದ್ರು. ಅದಾದಮೇಲೆ ಮೆಗಾ ಆಡಿಷನ್ ತನಕ ಹೋಗಿದ್ದೆ. ಆದರೆ ಅದರಲ್ಲಿ ರವಿಚಂದ್ರನ್ ಸರ್ ಸೆಲೆಕ್ಟ್ ಮಾಡಲಿಲ್ಲ. ಅದೇ. ಓಕೆ, ಇವಾಗ ಇದನ್ನ ಯಾರು ಆಕ್ಟಿಂಗ್ ಮಾಡಿದಾರೆ ಗೊತ್ತಾ? ಸಿನಿಮಾ ನೋಡಿದ್ದೀನಿ ನಾನು. ಯಾರು ಹೇಳು? ಡಾಕ್ಟರ್ ರಾಜ್ಕುಮಾರ್. ಹೆಂಗೆ ಮಾಡಿದಾರಲ್ಲ. ನಿನಗೆ ಯಾರು ಇಷ್ಟ ಸಿನಿಮಾದಲ್ಲಿ? ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಓಕೆ, ನಿನಗೆ ಯಾರು ಇಷ್ಟ ಹೀರೋಗಳಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಅವರೇ ಇಷ್ಟನಾ? ಸೊ ಅವ್ರದ್ದು ಎಲ್ಲ ಸಿನಿಮಾಗಳೆಲ್ಲ ನೀನು ನೋಡ್ತಾ ಇರ್ತೀಯ? ಒಂದು ಬಂಗಾರದ ಮಳೆ, ಮತ್ತೆ 1, 2, 3, 4, ಆಮೇಲೆ ಇನ್ನೇನು ಒಂದು ಮುತ್ತಿನ ಕತೆ, ಮತ್ತೆ ಬಂಗಾರದ ಮನುಷ್ಯ. ಅವ್ರದ್ದು ಯಾವ ಸಾಂಗ್ ನಿನ್ಗೆ ತುಂಬಾ ಇಷ್ಟ? ಎಮ್ಮೆ ನಿನಗೆ ಸಾಟಿಲ್ಲ, ಬಿಸಿಲು ಮಳೆಗಳು ಗಾಳಿ ಚಳಿಗಿಲಿ ಅಲುಕದೆ ಮುಂದೆ ಸಾಟುವೆ, ಅರವೈ 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 ಅರವೈ. ಇಲ್ಲಿ ಹೆಂಗ್ ಸೆಲೆಕ್ಟ್ ಆದ ನೀನು ಗಿಜ್ಜಿ ಗಿಲಿಗಿಲಿಗೆ? ನಾನು ಆಡಿಷನ್ ಕೊಟ್ಬಿಟ್ಟು ಸೆಲೆಕ್ಟ್ ಆದೆ ಅಷ್ಟೇ. ಸಿಂಪಲ್. ಮತ್ತೆ ನಾನು ಗಿಜ್ಜಿ ಗಿಲಿಗಿಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಮೀಡಿಯಾದವ್ರನ್ನ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಇಂಟರ್ವ್ಯೂ ಮಾಡೋಕ್ಕೆ. ಬಟ್ ಸೆಲೆಕ್ಟ್ ಮಾಡೋದು ನಮಗೆ ಸೃಜನ್ ಸರ್, ಸಾಧು ಸರ್, ಶ್ರುತಿ ಮ್ಯಾಮ್ ತಾನೆ. ಅವರು ಅವರು ಜಡ್ಸು, ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರದ್ದು ವಿಶ್ವ ಸೆಲೆಕ್ಟ್ ಮಾಡ್ತಾರೋ ಬಿಡ್ತಾರೋ, ಅದ್ ನೀವು ಬರೀ ಇಂಟರ್ವ್ಯೂ ಮಾಡ್ಬೇಕು. ಅಲ್ಲ, ಈಗ ನಾನು ನಿನ್ ತರ ಬಂದು ಆಕ್ಟ್ ಮಾಡ್ಬೇಕು, ಏನ್ ಮಾಡೋದು? ಬಂದ್ಬಿಟ್ಟು ಆಕ್ಟ್ ಮಾಡಿ, ಯಾರು ಬೇಡ ಅಂದ್ರು. ಈಗ ನಿನ್ ಪಾರ್ಟ್ನರ್ ಯಾರು? ನನ್ನ ಪಾರ್ಟ್ನರ್ ಸೂರ್ಯ ಸರ್. ಹೆಂಗ್ ಹೇಳ್ಕೊಡ್ತಾರೆ ಅವರು? ಸಾಕಾದಾಗ ಹೇಳ್ಕೊಡ್ತಾರೆ. ಹೌದಾ? ಈಗ ಏನೇನು ಡೈಲಾಗ್ ಹೇಳ್ಕೊಟ್ಟಿದ್ದಾರೆ ಈ ಸ್ಕಿಟ್ ಅಲ್ಲಿ? ಅಲ್ಲ, ಅವ್ರ ಸ್ಕಿಟ್ಟಿಂದ ಬಂದಿಲ್ಲ, ಬೇರೆಯವ್ರ ಸ್ಕಿಟ್ ಮಾಡ್ತಿದ್ದೀನಿ. ಹೌದಾ? ಅದ್ರಲ್ಲಿ ಏನಿದೆ ನಿನ್ನ ಪರ್ಫಾರ್ಮೆನ್ಸ್? ಗೋಲ್ಡನ್ ಕಲರ್ ಎಲ್ಲ ಇದೆಯಲ್ಲ. ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ? ಇದ್ರಲ್ಲಿ ನೀನ್ ಗೋಲ್ಡ್ ಸುರೇಶ? ಮತ್ತೆ ಗೋಲ್ಡ್ ಇದಿಲ್ಲ, ಚೈನ್ ಇಲ್ಲ? ಅದೊಂದು ಮಿಸ್ ಆಗ್ಬಿಟ್ಟಿದ್ಯಾ. ಹಾಕೋತೀಯ, ಅಲ್ಲಿ ಹೋಗ್ಬಿಟ್ಟು ಹಾಕೋತೀಯ. ಇಲ್ಲಿ ಸೀಕ್ರೆಟ್ ಯಾರಿಗೂ ಹೇಳ್ಬೇಡಿ. ಇವಾಗ ಗೊತ್ತಾಗ್ಬಿಡ್ತಲ್ಲ. ಅಯ್ಯೋ, ಕ್ಯಾಮ್ರಾ ಆಫ್. ಓಕೆ, ಇವಾಗ ನೀನು ದೊಡ್ಡನಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ದೆ? ದೊಡ್ಡನಾದ್ಮೇಲೆ ಒನ್ ಆ್ಯಂಡ್ ಓನ್ಲಿ ಲೈಕ್ ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಆಕ್ಟರ್. ಅವ್ರ ಥರ ಆಗಬೇಕು ಅಂತನಾ? ಸೊ ಅವ್ರ ಥರ ಫುಲ್ ಏನಾದರೂ ಸತ್ರೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಪಕ್ಕನೇ ಸಾಯ್ಬೇಕು. ಈಗಲೇ ಯಾಕೆ ಸಾಯ್ತೀಯೋ? ಚೆನ್ನಾಗಿ ಇನ್ನ ನೀನು ಸಖತ್ ಆಕ್ಟಿಂಗ್ ಎಲ್ಲ ಮಾಡಬೇಕು. ಆಕ್ಟಿಂಗ್ ಏಜ್ ಆದ್ಮೇಲೆ. ಇವಾಗ ಎಷ್ಟು ನಿಂದ ಏಜು? ಓಕೆ, ಈಗ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹಿಂಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ? ಓಕೆ, ಈಗ ನಿನ್ನ ಟೀಚರ್ಸ್ಗಳೆಲ್ಲ ಹಿಂಗೆ ಹೇಳ್ತಾರೆ ನಿನ್ನ ಟಿವಿಲೆಲ್ಲ ನೋಡ್ಬಿಟ್ಟು? Hi Vihan, you did very nice, we saw your performance Vihan. ಆ ಥರ ಹೇಳ್ತಾರೆ. ಯಾರು ನಿನ್ನ ಫೇವ್ರೆಟ್ ಟೀಚರು? ಕಾವ್ಯ ಮ್ಯಾಮ್. ಯಾವ ಸಬ್ಜೆಕ್ಟ್ ಅವ್ರದ್ದು? ಕನ್ನಡನೇ ಇಷ್ಟನಾ ನಿಂಗೆ? ಕನ್ನಡದ ಕನ್ನಡದ ಯಾವ್ದಾರ ಒಂದು ರೈಮ್ಸ್ ಆರ್ ಪೋಯಮ್ 3rd ಸ್ಟ್ಯಾಂಡರ್ಡ್ದು ನೆನಪಿದ್ರೆ? ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ಕಾವ್ಯ ಮ್ಯಾಮ್ ಡೆಡಿಕೇಟೆಡ್. ಸೊ ಇವಾಗ ಸೃಜನ್ ಮಾಮ, ಶ್ರುತಿ ಮ್ಯಾಮ್ ಅವರೆಲ್ಲ ನಿನ್ಗೆ ಹೆಂಗೆ ಮಾತಾಡಿಸ್ತಾರೆ? ಸಖತ್ತಾಗಿ ಮಾತಾಡಿಸ್ತಾರೆ. ಏನು ಹೇಳ್ತಾರೆ ಅವರು? ಸೆಲೆಕ್ಟ್ ಆದಾಗ ಏನು ಹೇಳಿದ್ರು? ಎಂಥ ಕಲಾವಿದರಿ, ಈ ಸೋ ಹ್ಯಾಂಡ್ಸಮ್ ಅಂತ ಶ್ರುತಿ ಮ್ಯಾಮ್ ಹೇಳಿದ್ರು. ಓಕೆ. ಮತ್ತು ಸೃಜನ್ ಸರ್ ನನಗೆ ಚಾಕ್ಲೇಟ್ ಕೊಟ್ಟರು. ಮತ್ತು ಸಾಧು ಸರ್ ಆಲ್ರೆಡಿ ಪ್ರೊಫೆಷ್ನಲ್ ಆ್ಯಕ್ಟರ್ ಆಗಿಬಿಟ್ಟಿದ್ದಾರೆ ಅಂತ ಅಂದರು. ಸೂಪರ್, ಎಂತೆಂಥ ಕಾಂಪ್ಲಿಮೆಂಟ್ ನೋಡು. ನನಗೆ ಯಾರು ಗುರುಗಳು ಗೊತ್ತಾ? ಯಾರು? ದಿನೇಶ್ ಚಮ್ಮಳಿಗೆ ನೀನಸು. ಓ ನೈಸ್. ಗೊತ್ತಾ? ನೀನು ಪರಿಚಯ ಮಾಡಿಸ್ಕೊಂಡು ನನಗೆ. ಮಜಾ ಭಾರತದಲ್ಲಿ ಬಂದಿದ್ರಲ್ಲ. ಸರಿ, ಇವಾಗ ಒಂದಷ್ಟು ಆಡಿಯನ್ಸ್ ಎಲ್ಲ ನಿನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಇರ್ತಾರಲ್ಲ, ಸೊ ಆಡಿಯನ್ಸ್ಗಳಿಗೆಲ್ಲ ಏನು ಹೇಳ್ತೀಯ? ನಮಸ್ಕಾರ ಅಂತೀನಿ. ನಿಮ್ಮನ್ನ ಎಂಟರ್ಟೈನ್ ಮಾಡ್ತಿರ್ತೀನಿ, ಏನು ಬೇಕಾದರೂ ಮಾಡ್ತಿರ್ತೀನಿ, ನೀವು ಕೇಳಿದ್ದು ಮಾಡ್ತಿರ್ತೀನಿ. ಅಟ್ಲೀಸ್ಟ್ ಸಪೋರ್ಟ್ ಆದರೂ ಮಾಡಿ ಪ್ಲೀಸ್. ಓಕೆ ಪ್ಲೀಸ್ ಜನರೇ, ಇದೇ ಥರ ಫಿಲ್ಮಿ ಬೀಟ್ ಮಾಡ್ತೀರಿ. ಓಕೆ ಡನ್. ಬಾಯ್ ಬಾಯ್. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್. ವೀಕೆಂಡಲ್ಲಿ ಗಿಚ್ಚಿ ಗಿಲಿಗಿಲಿನ ಮಿಸ್ ಮಾಡಬೇಡಿ. ವೀಕೆಂಡಲ್ಲಿ ಗಿಚ್ಚಿ ಗಿಲಿಗಿಲಿನ ಮಿಸ್ಲೇ ಮಾಡಬಾರ್ದು. ಇವತ್ತೇ ಶೂಟ್ ಇದೆ, ಮತ್ತೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಅಥವಾ ನೆಕ್ಸ್ಟ್ ಟ್ಯೂಸ್ಡೇ ಬರುತ್ತೆ. ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡಿ. ಮನೇಲಿ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ನೋಡಿ. ಸಖತ್ತಾಗಿ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಬಾಯ್ ಬಾಯ್. ನನಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಿನಗೆ ಆಲ್ ದ ಬೆಸ್ಟ್ ಅಂತ ಕಣ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.